ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮ್ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಈ ಕೆಲವೊಂದು ವಸ್ತುಗಳನ್ನು ಮನೆಯಲ್ಲಿ ಇಟ್ಟುಕೊಂಡರೆ ಅದು ಒಂದು ಆರ್ಥಿಕ ಲಾಭವನ್ನು ತಂದುಕೊಳ್ಳುವಂಥದ್ದು ಮತ್ತು ಹಣವನ್ನು ಆಕರ್ಷಣೆ ಮಾಡುವಂಥದ್ದು. ಯಾವ ವಸ್ತುಗಳನ್ನು ಇಟ್ಟುಕೊಳ್ಬೇಕು, ಎಲ್ಲಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ಚಾನಲ್ನ ನೋಡ್ತಾ ಇದ್ದರೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ವಿಡಿಯೋ ನೋಡೋದು ಮಾತ್ರ ಅಲ್ಲ, ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಇದ್ದರೂ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರ ತಿಳಿಸಿ ಸಮಸ್ಯೆಯನ್ನು ಬರೆದು ಕಳಿಸುವಾಗ ಕರೆಕ್ಟಾಗಿ ಬರೆದು ಕಳುಹಿಸಿ. ಖಂಡಿತವಾಗ್ಲೂ ಉತ್ತರ ಕೊಡೋಕ್ಕೆ ಈಸಿ ಆಗುತ್ತೆ. ಖಂಡಿತ ಉತ್ತರ ಕೊಡ್ತೇನೆ. ಸಮಯದ ಅಭಾವದಿಂದ ಉತ್ತರ ಕೊಡುವಾಗ ಸ್ವಲ್ಪ ಲೇಟ್ ಆಗ್ಬೋದು, ಉತ್ತರ ಕೊಡ್ತೇನೆ. ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಕೇಳಬಹುದು. ಡೇಟ್ ಆಫ್ ಬರ್ತನ್ನು ನಮೂದಿಸಬೇಕು. ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇದನ್ನು ಕ್ಲಿಕ್ ಮಾಡಿದಾಗ ಆಲ್ ಅಂತ ಬರುತ್ತೇನೆ. ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಗ ಮಾತ್ರ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುವಂಥದ್ದು. ಆಧ್ಯಾತ್ಮಿಕ ಜ್ಯೋತಿಷ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ಬೇರೆ ಶಿವದೇವರ ಕೊರಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಮನೆಯಲ್ಲಿ ನಾವು ಕೆಲವೊಂದು ವಸ್ತುಗಳನ್ನು ಇಟ್ಟುಕೊಳ್ಳುವುದರಿಂದ ಅದು ಹಣವನ್ನು ಆಕರ್ಷಣೆ ಮಾಡುವಂಥದ್ದು. ಕುಬೇರ ಲಕ್ಷ್ಮಿಯು ನಿಮ್ಮ ಮನೆಯಲ್ಲಿ ನೆಲೆಸಲು ಪ್ರಾರಂಭಿಸುವಂಥದ್ದು. ಅದೃಷ್ಟವನ್ನು ಪಡೆಯಲು ಮನೆಯಲ್ಲಿ ಯಾವ ವಸ್ತುಗಳನ್ನು ಮತ್ತು ಎಲ್ಲಿ ಇಡಬೇಕು. ಪ್ರತಿಯೊಬ್ಬರಿಗೂ ತಮ್ಮ ಜೀವನ ಸಂಪದ್ಭರಿತವಾಗಿರಬೇಕು ಅನ್ನುವ ಆಸೆ. ಧನ ಧಾನ್ಯ ಸಂಪತ್ತು ಪಡೆದುಕೊಳ್ಳುವುದಕ್ಕಾಗಿ ಹಗಲಿರುಳು ಶ್ರಮಿಸುತ್ತಲೇ ಇರುವಂಥದ್ದು. ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಕಾಣಲು ಹಗಲು ರಾತ್ರಿ ಎನ್ನದೇ ದುಡಿತಾ ಇರುವಂಥದ್ದು. ಹಲವು ಬಾರಿ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಕೂಡ ಅದರ ಫಲ ಎಂಬುದು ಅವರಿಗೆ ತುಂಬ ಕಡಿಮೆ ದೊರೆಯುವಂಥದ್ದು. ತುಂಬಾ ಬೇಜಾರಾಗುವಂಥದ್ದು, ಮನಸ್ಸಿಗೆ ತುಂಬ ನೋವಾಗುವಂಥದ್ದು ಅಲ್ವಾ. ಇಂಥವರು ಎಷ್ಟೇ ಆದಾಯವನ್ನು ಅಂದರೆ ಹಣವನ್ನು ಗಳಿಸಿದರೂ ಕೂಡ ಉಳಿತಾಯ ಎಂಬುದು ಶೂನ್ಯವಾಗಿರುತ್ತೆ. ಎಷ್ಟೇ ಹಣ ಬಂದರೂ ಕೂಡ ಕೈಯಲ್ಲಿ ಒಂದು ಪೈಸೆಯೂ ಉಳಿತಾಯ ಮಾಡೋಕ್ಕೆ ಆಗೋದಿಲ್ಲ. ನಿಮ್ಮ ಜೀವನದಲ್ಲಿ ಯಶಸ್ಸನ್ನು, ಲಾಭ, ಪ್ರಗತಿಯನ್ನು ಸಾಧಿಸಲು ಬಯಸಿದರೆ ಕೆಲಸವನ್ನು ಮಾಡಬೇಕು. ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ನಾವು ಕೆಲವೊಂದು ವಸ್ತುಗಳನ್ನು ಇಡುವುದು ತುಂಬ ಮಂಗಳಕರ. ಈ ವಸ್ತುಗಳು ನಿಮಗೆ ಅದೃಷ್ಟವನ್ನು ತರುವಂಥದ್ದು. ಇವುಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಕುಬೇರ ಲಕ್ಷ್ಮೀ ದೇವಿಯಿಂದ ಸಂಪತ್ತಿನ ಅನುಗ್ರಹ ಅಂದರೆ ನಾವು ದುಡ್ದದರಲ್ಲಿ ಇಷ್ಟು ಅಂತ ಉಳಿತಾಯ ಮಾಡೋಕ್ಕೆ ಸಾಧ್ಯವಾಗುತ್ತೆ. ನಮ್ಮ ಸ್ವಲ್ಪ ನಾವು ದುಡಿದದರಲ್ಲಿ ಸ್ವಲ್ಪ ಹಣ ಜಾಸ್ತಿ ಬರುವಂಥದ್ದು, ವ್ಯವಹಾರದಲ್ಲಿ ಸ್ವಲ್ಪ ಕೈ ಹಿಡಿಯುವಂಥದ್ದು, ಮತ್ತು ಹಣಕಾಸಿನ ವಿಚಾರಕ್ಕೆ ಬಂದಾಗ ಸ್ವಲ್ಪ ಉಳಿತಾಯ ಮಾಡುವಂಥದ್ದು, ಸ್ವಲ್ಪ ಸಮಸ್ಯೆಗಳು ಕಡಿಮೆ ಆಗುವಂಥದ್ದು ಎಲ್ಲ ಆಗುವಂಥದ್ದು. ಅದರಲ್ಲಿ ಒಂದನೇದಾಗಿ ಬೆಳ್ಳಿ ಆನೆ. ಶಾಸ್ತ್ರದ ಪ್ರಕಾರ ಬೆಳ್ಳಿಯ ಆನೆಯನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ತುಂಬಾ ಮಂಗಳಕರ. ಬೆಳ್ಳಿಯ ಆನೆಗಳು ಲಕ್ಷ್ಮೀ ದೇವಿಯ ಗಜಲಕ್ಷ್ಮಿ ರೂಪವನ್ನು ಪ್ರತಿನಿಧಿಸುವಂಥದ್ದು. ಬೆಳ್ಳಿ ಆನೆಯು ವ್ಯಕ್ತಿಯ ಜೀವನದಲ್ಲಿ ಅದೃಷ್ಟವನ್ನು ತರುವಂಥದ್ದು. ಇದರಿಂದಾಗಿ ವ್ಯಕ್ತಿಯ ಅದೃಷ್ಟ ಬೆಳಗಲು ಪ್ರಾರಂಭವಾಗುತ್ತೆ. ಮತ್ತು ಶ್ರೀಯಂತ್ರವು ಲಕ್ಷ್ಮೀ ದೇವಿಗೆ ಸಂಬಂಧಿಸಿದ ಪ್ರಭಾವಶಾಲಿ ಯಂತ್ರ. ಯಾವ ವ್ಯಕ್ತಿ ಮನೆಯಲ್ಲಿ ಶ್ರೀಯಂತ್ರ ಇರುತ್ತದೋ ಅಂಥ ಮನೆಯಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿಯು ನೆಲೆಸಿರುತ್ತಾರೆ ಅನ್ನುವ ನಂಬಿಕೆ. ಹಾಗಾಗಿ ಮನೆಯಲ್ಲಿ ಶ್ರೀಯಂತ್ರವನ್ನು ಇಡುವುದು ಬಹಳ ಮಂಗಳಕರ. ಈ ಯಂತ್ರವನ್ನು ನೀವು ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ನೆಲೆಸುವಂಥದ್ದು. ಹಾಗೆಯೇ ಕಾಮಧೇನು ಹಸು, ಇದನ್ನು ಕೂಡ ಇಟ್ಟುಕೊಳ್ಳುವುದರಿಂದ ಕೂಡ ತುಂಬಾ ಒಳ್ಳೆಯದು. ಕಾಮಧೇನು ಹಸು ಅದೃಷ್ಟದ ಸಂಕೇತ ಹಾಗೂ ದೈವಿಕ ಶಕ್ತಿಯುಳ್ಳ ಹಸು. ಇದನ್ನು ಮನೆಯಲ್ಲಿ ಇಡುವುದರಿಂದ ಎಲ್ಲ ದೇವರು ದೇವತೆಗಳು ಮನೆಯಲ್ಲಿ ನೆಲೆಸುತ್ತಾರೆ. ಇದರಿಂದ ಮನೆಗೆ ಹಣ ಬರುತ್ತಲೇ ಇರುತ್ತದೆ. ಅಂದರೆ ಆದಷ್ಟು ನಮ್ಮ ಸಂಪಾದನೆಯಲ್ಲಿ ಹೆಚ್ಚಳವಾಗುವಂಥದ್ದು, ಉಳಿತಾಯವಾಗುವಂಥದ್ದು, ಆದಷ್ಟು ಸಮಸ್ಯೆಗಳು ದೂರವಾಗುವಂಥದ್ದು ಎಲ್ಲ ಆಗುತ್ತೆ. ಕಾಮಧೇನು ಹಸುವನ್ನು ಮನೆಯ ತಿಜೋರಿಯಲ್ಲಿ ಅಥವಾ ಹಣ ಇಡುವ ಜಾಗದಲ್ಲಿ ಇಡುವುದು ತುಂಬ ಮಂಗಳಕರ. ಹಾಗೆಯೇ ಕವಡೆ ಮತ್ತು ಶಂಖಗಳು ಲಕ್ಷ್ಮೀ ದೇವಿಯ ವಾಸಸ್ಥಾನ. ಕವಡೆ ಶಂಖಗಳು ಇರುವ ಸ್ಥಳದಲ್ಲಿ ಲಕ್ಷ್ಮೀನಾರಾಯಣರು ನೆಲೆಸುತ್ತಾರೆ ಅನ್ನುವ ನಂಬಿಕೆ. ಹಾಗಾಗಿ ವಿಷ್ಣು ಪೂಜೆಯಲ್ಲಿ ದಕ್ಷಿಣಾವರ್ತಿ ಶಂಖದಿಂದ ವಿಷ್ಣು ದೇವರಿಗೆ ಅಭಿಷೇಕವನ್ನು ಮಾಡಿದರೆ ತುಂಬಾ ಒಳ್ಳೆಯದು. ಇದರ ಬಗ್ಗೆ ಈಗಾಗಲೇ ನಾನು ತುಂಬ ಹಿಂದೆ ವಿಡಿಯೋ ಹಾಕಿದ್ದೆ. ನೀವು ಹಣ ಇಡುವ ಸ್ಥಳದಲ್ಲಿ ಅಥವಾ ತಿಜೋರಿಯಲ್ಲಿ ಶಂಖ ಕವಡೆಗಳನ್ನು ಇಡುವುದಾದರೆ ಧನಾಗಮನ ಹೆಚ್ಚಾಗುತ್ತೆ. ಅಂದರೆ ದಕ್ಷಿಣಾವರ್ತಿ ಶಂಖ ಅಂದರೆ ಶಂಖದಲ್ಲಿ ಬೇರೆ ಬೇರೆ ವಿಧವಾಗಿ ಇರುವಂಥದ್ದು, ಬೇರೆ ಬೇರೆ ವಿಧಗಳು ಇರುವಂಥದ್ದು. ಆ ವಿಧಗಳು ಅದರ ಹೆಸರು ಮತ್ತು ಅದರ ಬಗ್ಗೆ ತುಂಬ ಹಿಂದೆ ವಿಡಿಯೋ ಹಾಕಿದ್ದೆ, ನೋಡ್ಬೋದು ನೀವು. ಆ ಥರ ಒಂದೊಂದು ಶಂಖದಿಂದ ಯಾವ ಥರ ನಾವು ಮಾಡಿದರೆ ಅದರಿಂದ ಆಗುವ ಪ್ರಯೋಜನ ಏನು, ಒಳಿತೇನು ಅನ್ನೋದನ್ನು ಅದರ ಒಂದು ಸಂಪೂರ್ಣ ವಿಡಿಯೋನು ಹಾಕಿದ್ದೇನೆ ನಾನು. ಹಾಗೆಯೇ ಇನ್ನೊಂದು ಏನು ಅಂದರೆ ಶಂಖದಿಂದ ಹಾಗೆ ಇದನ್ನು ಹಣ ಇಡುವ ಸ್ಥಳದಲ್ಲಿ ಅಥವಾ ತಿಜೋರಿ ಶಂಖ ಕವಡೆಗಳನ್ನು ಇಡುವುದರಿಂದ ಧನಾಗಮನ ತುಂಬ ಹೆಚ್ಚಾಗುತ್ತೆ. ಧನಾಗಮನ ಹೆಚ್ಚಾಗುವುದಲ್ಲದೆ ನಮ್ಮ ಸಮಸ್ಯೆಗಳು ಆದಷ್ಟು ಕಡಿಮೆ ಆಗುತ್ತೆ. ಆದಷ್ಟು ಉಳಿತಾಯ ಮಾಡೋಕ್ಕಾಗುತ್ತೆ. ಎಷ್ಟೇ ದುಡಿದ್ರೂ ಒಂದು ಪೈಸೆ ನಮಗೆ ಉಳಿತಾಯ ಮಾಡೋಕ್ಕಾಗಲ್ಲ ಅನ್ನೋರು ಇದರಲ್ಲಿ ಯಾವುದಾದ್ರೂ ಒಂದನ್ನು ಇಟ್ಟುಬೇಡಿ. ಕರೆಕ್ಟಾಗಿ ಒಂದು ಜಾಗದಲ್ಲಿ ಇಟ್ಟುಬಿಟ್ರೆ, ಒಂದು ದೇವರ ಕೋಣೆಯಲ್ಲಿ ಇಟ್ಟುಬೇಡಿ, ಇಲ್ಲಾಂದರೆ ನೀವು ಹಣ ಇಡುವ ಜಾಗದಲ್ಲಿ ಇಟ್ಟು ಬಿಡ್ಬೋದು. ಒಂದು ಒಳ್ಳೆಯ ಜಾಗದಲ್ಲಿ ಸ್ವಚ್ಛತೆ ಮತ್ತು ಅಲ್ಲಿ ಅದಕ್ಕೆಲ್ಲ ಆದ್ಯತೆ ಕೊಡಿ. ಒಟ್ಟಾರೆ ಎಲ್ಲೆಲ್ಲೂ ಇಡಬೇಡಿ. ಈ ಒಂದು ಕೆಲವು ವಸ್ತುಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳೋದ್ರಿಂದ ನಿಮಗೆ ಯಾವ ರೀತಿಯಾದ ಹಣದ ಸಮಸ್ಯೆ ಎದುರಾಗೋದಿಲ್ಲ. ಕುಬೇರ ಲಕ್ಷ್ಮೀ ದೇವಿ ಕೂಡ ಅಂಥ ಮನೆಗಳಲ್ಲಿ ವಾಸವಾಗುವಂಥದ್ದು. ಅಂದರೆ
ನಮ್ಮ ಸಮಯ ಸರಿ ಇಲ್ಲದಾಗ ಎಷ್ಟೆಷ್ಟೋ ಸಮಸ್ಯೆಗಳು ಬರುವಂಥದ್ದು ನಮಗೆ. ಅದರಲ್ಲಿ ಮೇಯ್ನ್ ಬರುವಂಥದ್ದು ಒಂದು ಕೌಟುಂಬಿಕ ಸಮಸ್ಯೆ, ಮತ್ತೊಂದು ಹಣದ ಸಮಸ್ಯೆ. ಇದೆಲ್ಲ ಮಾಡೋದರಿಂದ ಆದಷ್ಟು ನಿಮಗೆ ಆ ಸಮಸ್ಯೆಯಿಂದ ಮುಕ್ತವಾಗಬಹುದು. ಮತ್ತು ದೇವರನ್ನು ನಂಬಿದವರಿಗೆ ಯಾವತ್ತೂ ದೇವರು ಒಂದಲ್ಲ ಒಂದು ರೀತಿಯಲ್ಲಿ ಕೈ ಹಿಡಿದೇ ಹಿಡಿಯುತ್ತಾರೆ. ದೇವರ ಮೇಲೆ ನಂಬಿಕೆ ಮುಖ್ಯ. ಧನ್ಯವಾದಗಳು.